ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಮನುಷ್ಯನನ್ನು ನಾವು ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಕರಿತೀವಿ. ಆದರೆ ಅವನು ಏನೆಲ್ಲ ಕಲ್ತಿದ್ದಾನೆ, ಅದರಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಾಣಿ ಪಕ್ಷಿಗಳಿಂದ ಕಲ್ತಿದ್ದಾನೆ ಅಂತ ಹೇಳಿದರೆ ಅದು ಖಂಡಿತ ಸುಳ್ಳೇನಾಗೋದಿಲ್ಲ. ಇವತ್ತು ನಾವು ಸ್ವಲ್ಪ ಆರೋಗ್ಯ ಕೆಟ್ಟರೆ ಆಸ್ಪತ್ರೆಗೆ ಹೋಗ್ತೀವಿ, ಅಥವಾ ಕೆಲ ಬುದ್ಧಿವಂತರು ಸೆಲ್ಫ್ ಮೆಡಿಕೇಷನ್ ಮಾಡ್ಕೋತಾರೆ. ಗೂಗಲ್ ಗುರುನ ಕೇಳಿ ಮಾತ್ರೆ ತಗೊಳ್ಳೋರು ಇದ್ದಾರೆ. ಕೆಲವರು ಅಲೋಪತಿ ಔಷಧಿ ತಗೊಂಡ್ರೆ, ಮತ್ತು ಕೆಲವರು ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯುನಾನಿ ಯಾವುದೋ ಒಂದು ಔಷಧ ತಗೋತಾರೆ. ಗಾಯ ಆದರೆ ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಮಾಡಿಸ್ತಾರೆ. ಅಥವಾ ಹಳ್ಳಿಗಳಲ್ಲಾದರೆ ಮೊದಲು ಸೊಪ್ಪು ಸದೆ ತಂದು ಅದರ ರಸ ಹಿಂಡಿ ಅರಿಶಿಣ ಅಥವಾ ಮಣ್ಣಿನ ಪುಡಿಯನ್ನು ಬಳಸಿ ಔಷಧವನ್ನು ಮಾಡ್ಕೊಳ್ತಾ ಇದ್ರು. ಈಗೀಗ ಹಳ್ಳಿಯವರು ಕೂಡ ಅದನ್ನೆಲ್ಲ ಮರೆತು ಹೋಗಿದ್ದಾರೆ. ಅಲ್ಲಿ ಕೂಡ ಆಯಿಂಟ್ಮೆಂಟ್ಗಳು, ಕ್ರೀಮ್ಗಳು ಬಂದಿವೆ. ಅದನ್ನೆಲ್ಲ ಹಚ್ಕೊಂಡ್ರೂ ಕೂಡ ನಮಗೆ ಗಾಯಗಳು ವಾಸಿ ಆಗೋದಕ್ಕೆ ಸಾಕಷ್ಟು ದಿನ ಬೇಕಾಗುತ್ತೆ. ಆದರೆ ಪ್ರಾಣಿಗಳು ತಮ್ಮ ಗಾಯಗಳನ್ನು ತಾವೇ ನೆಕ್ಕಿಕೊಂಡು ವಾಸಿ ಮಾಡ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ಪ್ರಾಣಿಗಳು ತಮಗೇನಾದರೂ ಆದರೆ ಅವೇ ಯಾವುದೋ ಗಿಡದ ತೊಪ್ಪಲನ್ನು, ಗರಿಕೆಯನ್ನು ತಿಂದು ಸರಿ ಮಾಡ್ಕೊಳ್ಳೋದನ್ನು ಕೂಡ ನೀವು ಗಮನಿಸಿರಬೇಕು. ಹಾಗಾದರೆ ಪ್ರಾಣಿಗಳಿಗೆ ಈ ಔಷಧೀಯ ಸಸ್ಯಗಳ ಜ್ಞಾನ ಎಲ್ಲಿಂದ ಬಂತು? ಮೊನ್ನೆ ಅಂತೂ ಮನುಷ್ಯನಿಗಿಂತ ಈ ಪ್ರಾಣಿಗಳಿಗೇ ಹೆಚ್ಚು ಬುದ್ಧಿ ಇದೆ ಅನ್ನೋದನ್ನು ಸಾಬೀತುಪಡಿಸೋ ಹಾಗೆ ಪ್ರಾಣಿಯೊಂದು ತನ್ನ ಗಾಯಕ್ಕೆ ತಾನೇ ಮದ್ದರ್ಕೊಂಡು ಯಾವುದೋ ಗಿಡದ ಎಲೆಗಳ ರಸದಿಂದ ಗಾಯ ವಾಸಿ ಮಾಡಿಕೊಂಡಿರೋದು ವಿಜ್ಞಾನಿಗಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಹಾಗಾದರೆ ಯಾವುದಾ ಪ್ರಾಣಿ? ಅದು ಇಡೀ ವಿಜ್ಞಾನ ಜಗತ್ತನ್ನು ವಿಸ್ಮಯಗೊಳಿಸ್ತಾ ಇರೋದು ಹೇಗೆ? ಇದರ ಬಗ್ಗೆ ಸಂಶೋಧಕರು ಹೇಳ್ತಾ ಇರೋದೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಇಂಡೋನೇಷ್ಯಾದ ಸುಮಾತ್ರಾದ ಕಾಡು. ಅಲ್ಲಿ ಏಪ್ ಜಾತಿಗೆ ಸೇರಿದ ಒರಾನ್ಗುಟಾನ್ ಬಗ್ಗೆ ಒಂದು ತಂಡ ಅಧ್ಯಯನವನ್ನು ಮಾಡ್ತಾಯಿತ್ತು. ಅದೊಂದು ದಿನ ಆ ತಂಡದ ಸದಸ್ಯರಿಗೆ ಒರಾನ್ಗುಟಾನ್ ಒಂದು ಕಣ್ಣಿನ ಭಾಗದಲ್ಲಿ ಗಾಯ ಮಾಡಿಕೊಂಡಿದ್ದು ಕಂಡುಬಂತು. ಮೊದಲೇ ಕೋತಿ ಮುಂಡೆವು ಪರಸ್ಪರ ಕಿತ್ತಾಡ್ಕೊಳ್ಳುವಾಗ ಅಥವಾ ಎಲ್ಲೋ ಜಿಗಿಯುವಾಗಲೋ ಈ ಸಮಸ್ಯೆ ಆಗಿರಬೇಕು ಅಂತ ಅಲ್ಲಿನ ಸಂಶೋಧಕರು ಭಾವಿಸಿದರು. ಆದರೆ ಮಾರನೆಯ ದಿನ ಅದೇ ಒರಾನ್ಗುಟಾನ್ ಆ ಸಂಶೋಧಕರ ಕಣ್ಣಿಗೆ ಮತ್ತೆ ಕಾಣಿಸ್ಕೊಳ್ತು. ಅವತ್ತವರ ಕಣ್ಣಿಗೆ ಆ ಗಾಯ ಕಾಣಲಿಲ್ಲ, ಬದಲಾಗಿ ಆ ಗಾಯದ ಮೇಲೆ ಒಂದು ಹಸಿರು ಬಣ್ಣದ ಲೇಪ ಕಂಡುಬಂತು. ಇದೇನು ಅಂತ ನೋಡೋಷ್ಟರಲ್ಲಿ ಆ ಪ್ರಾಣಿ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ಇದು ಈ ಸಂಶೋಧಕರಿಗೆ ಹೊಸದಾಗಿ ಕಂಡಿದ್ದಷ್ಟೇ ಅಲ್ಲ, ಆ ಪ್ರಾಣಿಯ ಬಿಹೇವಿಯರ್ ಬಗ್ಗೆ ಒಂದಷ್ಟು ಕುತೂಹಲ ಹೆಚ್ಚು ಮಾಡಿತು. ಸೊ ಅವರು ಅದನ್ನು ಗಮನಿಸೋದಕ್ಕೆ ಶುರು ಮಾಡಿದರು. ನಿರಂತರವಾಗಿ ಪ್ರಾಣಿಯನ್ನು ಹಿಂಬಾಲಿಸಿದ ನಂತರ ಅವರಿಗೆ ಅಲ್ಲೊಂದು ಅಚ್ಚರಿ ಕಾದಿತ್ತು. ಏನು ಅಂದರೆ, ಆ ಒರಾನ್ಗುಟಾನ್ ತನ್ನ ಗಾಯಕ್ಕೆ ತಾನೇ ಮದ್ದನ್ನು ಅರ್ಕೊಳ್ತಾ ಇದ್ದದ್ದನ್ನು ಇವರು ನೋಡಿದರು. ಅದನ್ನು ಕಂಡು ಸಂಶೋಧಕರಿಗೆ ಅಚ್ಚರಿ. ಯಾಕೆಂದರೆ ಈ ಮುಂಡೆವು ಆಸ್ಪತ್ರೆ, ಆಧುನಿಕ ವಿಜ್ಞಾನ, ಲೋಷನ್ನು, ಕ್ರೀಮುಗಳಿಗೆ ಅಭ್ಯಾಸ ಆಗಿದ್ವಲ್ಲ. ಹೀಗಾಗಿ ಈ ಒರಾನ್ಗುಟಾನ್ ಅನ್ನೋ ಇವರ ಪೂರ್ವಜ ಅಲ್ಲಿ ಹಸಿರು ಎಲೆಗಳಿಂದ ಔಷಧಿ ಮಾಡಿಕೊಳ್ಳೋದನ್ನು ನೋಡಿ ಇವರಿಗೆ ಅಚ್ಚರಿ ಆಗೋದು ಸಹಜನೇ ಅಲ್ವೇ? ಗೆಳೆಯರೆ, ಇದು ನಮ್ಮ ಹಳ್ಳಿಗಳಿಂದ ಬಂದವರಿಗೆ ಹೊಸ ವಿಷಯ ಅಲ್ಲ. ಮುಂಗುಸಿ ಹಾವಿನ ಜೊತೆ ಹೋರಾಡಿದ ನಂತರ ಯಾವುದೋ ಗಿಡದ ಬೇರನ್ನು ತಿನ್ನುತ್ತೆ. ನಾಯಿಗಳ ಕೆಂಬಂದರೆ ಲಾಂಟನ ಥರದ ಗಿಡವೊಂದರ ಎಲೆಗಳನ್ನು ತಿನ್ನುತ್ತವೆ, ಅಥವಾ ತುಳಸಿ ಜಾತಿಗೆ ಸೇರಿದ ಗಿಡದ ತೊಪ್ಪಲನ್ನು ತಿಂದು ಸರಿ ಮಾಡ್ಕೊಳ್ತವೆ. ನಾಯಿಗಳಿಗೆ ಅಜೀರ್ಣ ಆದರೆ ಗರಕೆ ತಿನ್ನುತ್ತವೆ. ಇಂಥ ಸಾಕಷ್ಟು ವಿಷಯಗಳು ನಮಗೆ ಗೊತ್ತು. ಆದರೆ ಕೋತಿ ತನಗಾದ ಗಾಯಕ್ಕೆ ಮನುಷ್ಯನ ಥರಾನೇ ಬ್ಯಾಂಡೇಜ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಂಶೋಧಕರನ್ನು ಅಚ್ಚರಿಗೀಡು ಮಾಡೋದಕ್ಕೆ ಕೂಡ ಒಂದು ಕಾರಣ ಇದೆ. ಈ ಒರಾನ್ಗುಟಾನ್ ಅನ್ನೋದು ಸಾಮಾನ್ಯ ಮಂಗಗಳಿಗಿಂತ ಸಾಕಷ್ಟು ಭಿನ್ನವಾಗಿರೋ ಪ್ರಾಣಿ. ಇವುಗಳಿಗೂ ಮನುಷ್ಯನಿಗೂ ತೀರಾ ಹತ್ತಿರದ ಸಂಬಂಧ ಇದೆ ಅಂತ ವಿಜ್ಞಾನಿಗಳು ನಂಬುತ್ತಾರೆ. ಇದು 17 ಮಿಲಿಯನ್ ವರ್ಷಗಳಿಂದ ಕೂಡ ಭೂಮಿ ಮೇಲೆ ಉಳ್ಕೊಂಡಿರುವ ಹೋಮಿನಿಡ್ಸ್ ಪ್ರಭೇದಗಳ ಪೈಕಿ ಒಂದು. ಈ ಚಿಂಪಾಂಜಿಗಳು, ಗೊರಿಲ್ಲಾಗಳು, ಏಪುಗಳು ಹಾಗೆ ಮನುಷ್ಯ ಕೂಡ ಇದೇ ಹೋಮಿನಿಡ್ಸ್ ವರ್ಗಕ್ಕೆ ಸೇರಿದವನು. 1996ರವರೆಗೆ ಈ ಒರಾನ್ಗುಟಾನ್ಗಳನ್ನು ಒಂದೇ ಪ್ರಭೇದದಲ್ಲಿ ಗುರುತಿಸಲಾಗ್ತಾ ಇತ್ತು. ಆದರೆ ಆ ನಂತರದಲ್ಲಿ ಅವುಗಳನ್ನು ಬೋರ್ನಿಯನ್ ಒರಾನ್ಗುಟಾನ್ ಹಾಗೂ ಸುಮಾತ್ರನ್ ಒರಾನ್ಗುಟಾನ್ ಅಂತ 2 ಪ್ರಭೇದಗಳಲ್ಲಿ ಗುರುತಿಸೋ ಅಭ್ಯಾಸ ಶುರುವಾಯಿತು. ಅವು ನೋಡೋದಕ್ಕೆ ಚಿಂಪಾಂಜಿಗಳ ಹಾಗೆ ಕಾಣುತ್ತವಾದರೂ ಅವುಗಳಿಗಿಂತ ಭಿನ್ನ ಸ್ವರೂಪವನ್ನು ಇವು ಹೊಂದಿವೆ. ಈ ಒರಾನ್ಗುಟಾನ್ಗಳಲ್ಲಿ ಗಂಡು ಸುಮಾರು 75 kg ತೂಕವನ್ನು ಹೊಂದಿದರೆ ಹೆಣ್ಣು 37 kgಯಷ್ಟು ತೂಗುತ್ತೆ. ಹಾಗೆಯೇ ಇವುಗಳ ಎತ್ತರ 1.3 ಮೀಟರ್ಗಳಷ್ಟಿರುತ್ತೆ. ಸಾಮಾನ್ಯವಾಗಿ ಮರಗಳ ಮೇಲೇ ಹೆಚ್ಚು ಕಾಣಿಸ್ಕೊಳ್ಳುವ ಇವು ಹಣ್ಣು ಹಾಗೂ ಮರದ ಎಲೆಗಳನ್ನು ತಿಂದು ಬದುಕುತ್ತವೆ. ಇನ್ನು ಒರಾನ್ಗುಟಾನ್ ಅನ್ನೋ ಹೆಸರು ಮಲಯನ್ ಮೂಲದಿಂದ ಬಂದದ್ದು. ಹಾಗಂದರೆ ಕಾಡಿನ ಮನುಷ್ಯ, ವಾನರ ಅಂತ ಅರ್ಥ. ಈ ಒರಾನ್ಗುಟಾನ್ಗಳ ಬಗ್ಗೆ ಜಾವಾದ ರಾಮಾಯಣದಲ್ಲಿ ಕೂಡ ಒಂದಷ್ಟು ಉಲ್ಲೇಖಗಳು ನಮಗೆ ಸಿಗುತ್ತವೆ. ಇನ್ನು ಇವುಗಳನ್ನು ಸೈಂಟಿಫಿಕ್ ಆಗಿ ಪೋಂಗು ಅಂತ ಕರೀತಾರೆ. ಹಾಗೆ ಇವು 30ರಿಂದ 40 ವರ್ಷಗಳವರೆಗೆ ಬದುಕಿರುತ್ತವೆ. ಸಾಮಾನ್ಯವಾಗಿ 4.5 ಅಡಿಗಳಷ್ಟು ಎತ್ತರ ಇರುವ ಈ ಒರಾನ್ಗುಟಾನ್ಗಳು ದೊಡ್ಡ ಕೈಗಳನ್ನು ಹೊಂದಿರುತ್ತವೆ. ಒಂದು ದೊಡ್ಡ ಒರಾನ್ಗುಟಾನ್ ತನ್ನ ಕೈಗಳನ್ನು ಅಡ್ಡಡ್ಡ ಚಾಚಿದರೆ ಅದು 7 ಅಡಿಗಳಷ್ಟು ಅಗಲ ಆಗುತ್ತೆ. ಇನ್ನು ಈ ಪ್ರಾಣಿಗಳು ನಿಂತ್ಕೊಂಡ್ರೆ ಅದರ ಕೈಗಳು ನೆಲ ತಾಕ್ತಾ ಇರುತ್ತವೆ. ಈ ಅಜಾನುಬಾಹು ಅಂತಾರಲ್ಲ, ಅದಕ್ಕಿಂತ ಉದ್ದ ಇದರ ಕೈಗಳು.
ಇವು ಆಪಾದಬಾಹುಗಳು, ಅಂದರೆ ಪಾದದವರೆಗಿನ ಉದ್ದದ ಕೈಗಳನ್ನು ಹೊಂದಿರುವ ಪ್ರಾಣಿಗಳು. ಈ ಕಾನೂನ್ಗೆ ಹಾತ್ ಲಂಬಾ ಹೋತಾ ಹೈ ಅಂತ ಹೇಳ್ತಾರಲ್ಲ, ಹಾಗೆ ಈ ಒರಾಂಗುಟಾನ್ಗಳ ಕೈಗಳು ಕೂಡ ತುಂಬಾ ಉದ್ದ. ಇವು ತಮ್ಮ ಜೀವನದ 90% ಭಾಗ ಮರಗಳ ಮೇಲೆ ಕಳೆಯುತ್ತವೆ. ಅಲ್ಲದೆ ಬಳ್ಳಿಗಳನ್ನು ಬಳಸಿಕೊಂಡು ಮಲಗೋದಕ್ಕೆ ಹಾಗೂ ಹಗಲಲ್ಲಿ ರೆಸ್ಟ್ ಮಾಡೋದಕ್ಕೆ ಸುಖಾಸೀನದಂಥ ಸುಪ್ಪತ್ತಿಗೆಯಂಥ ವ್ಯವಸ್ಥೆಯನ್ನು ಕೂಡ ಇವು ಮಾಡಿಕೊಳ್ಳುತ್ತವೆ. ಇಲ್ಲಿ ಎಲೆಗಳನ್ನು ಬಳಸಿ ಹಾಸಿಗೆ ಹಾಗೆ ಮೆತ್ತನೆಯ ಜಾಗವನ್ನು ನಿರ್ಮಾಣ ಮಾಡಿಕೊಂಡು ಅವುಗಳ ಮೇಲೆ ಮಲಗೋದು ಇವಕ್ಕೆ ಅಭ್ಯಾಸ. ಅಲ್ಲದೆ ಮರದ ಕೊಂಬೆಗಳನ್ನು ಬಳಸಿ ಮಳೆಯಿಂದ ಇವು ರಕ್ಷಣೆಯನ್ನು ಪಡೆಯುವ ಕಲೆಯನ್ನು ಕೂಡ ಕರಗತ ಮಾಡಿಕೊಂಡಿವೆ. ಮನುಷ್ಯರಿಗಿರೋ ಸಾಕಷ್ಟು ಲಕ್ಷಣಗಳು ಇವುಗಳಲ್ಲಿ ಕಾಣೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಒಂದು ರೀಪ್ರೊಡಕ್ಷನ್ನಲ್ಲಿ ಬಿಟ್ಟು. ಈ ವಿಷಯದಲ್ಲಿ ಇವು ಮನುಷ್ಯನಿಗಿಂತ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರೋ ಪ್ರಾಣಿಗಳು. ಇವು ವರ್ಷಕ್ಕೊಂದು ಮಗು ಹೆತ್ತು ಪಂಚರ್ರೋ ಪಿಕ್ ಪಾಕೆಟೋ ಏನೋ ಒಂದು ಮಾಡ್ಕೊಳ್ಳಿ ಅಂತ ಬೀದಿಗೆ ಬಿಡೋದಿಲ್ಲ. ಒರಾಂಗುಟಾನ್ಗಳು ಮರಿಗಳಿಗೆ ಜನ್ಮ ಕೊಡೋದು 8 ವರ್ಷಗಳಿಗೆ ಒಮ್ಮೆ ಮಾತ್ರ. ಹೀಗೆ ಒಂದು ಬಾರಿ ಜನ್ಮ ಕೊಟ್ಟರೆ ಸರಿಸುಮಾರು 7 ವರ್ಷಗಳ ಕಾಲ ಆ ಮರಿಗೆ ಬದುಕೋದಕ್ಕೆ ಬೇಕಾದ ಎಲ್ಲ ಕಲೆಗಳನ್ನು ತಾಯಿ ಒರಾಂಗುಟಾನ್ ಕಲಿಸ್ಬೇಕು. ಮರಿ ತನ್ನ ಪಾಡಿಗೆ ತಾನು ಬದುಕತ್ತೆ, ಇನ್ನು ತನ್ನ ಅಗತ್ಯ ಇಲ್ಲ ಅಂತ ಅನ್ನಿಸಿದ ನಂತರ ಅಷ್ಟೇ ತಾಯಿ ಪ್ರಾಣಿ ಇನ್ನೂ ಒಂದು ಮಗುವಿಗೆ ಜನ್ಮ ಕೊಡೋ ಬಗ್ಗೆ ಯೋಚನೆ ಮಾಡುತ್ತೆ. ಅದು ಅವುಗಳಿಗೆ ಮರಿಗಳ ಬಗ್ಗೆ ಇರೋ ಕಮಿಟ್ಮೆಂಟು. ಗೆಳೆಯರೆ, ಪ್ರಾಣಿ ಪ್ರಪಂಚದಲ್ಲಿ ತುಂಬ ದೀರ್ಘ ಸಮಯದ ಅಂತರದಲ್ಲಿ ಮರಿಗಳಿಗೆ ಜನ್ಮ ಕೊಡೋ ಪ್ರಾಣಿ ಈ ಒರಾಂಗುಟಾನ್ ಅಂತ ಗುರುತಿಸ್ಕೊಂಡಿದೆ. ಇನ್ನು ಒರಾಂಗುಟಾನ್ಗಳಿಗೆ ಯುದ್ಧ ಕಲೆಗಳು ಕೂಡ ಗೊತ್ತಿವೆ. ತಮಗೆ ಅಪಾಯ ಇದೆ ಅಂತ ಅನ್ನಿಸಿದಾಗ ಅವು ಮರಗಳ ಮೇಲಿಂದ ಕೊಂಬೆಗಳನ್ನು ಎಸೆಯೋದಕ್ಕೆ ಶುರು ಮಾಡುತ್ತವೆ. ಎಲೆಗಳನ್ನು ಉದುರಿಸಿ ಭಯ ಹುಟ್ಟಿಸೋ ಮೂಲಕ ತಮ್ಮನ್ನು ತಾವು ಕಾಪಾಡಿಕೊಳ್ತವೆ. ಇಷ್ಟಾದರೂ ಹುಲಿ, ಚಿರತೆ, ಕಾಡು ನಾಯಿಗಳಿಗೆ ಇವು ಬಲಿಯಾಗೋದು ಕೂಡ ಉಂಟು. ಇನ್ನು ಈ ಒರಾಂಗುಟಾನ್ ಮನುಷ್ಯರ ಪೂರ್ವಜರನ್ನು ಹೋಲುತ್ತವೆ ಅಂತ ಹೇಳಲಾಗುತ್ತೆ. ಹೀಗಾಗಿಯೇ ಇವುಗಳ ಜೀವನ ಶೈಲಿಯನ್ನು ಅಧ್ಯಯನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವೆ. ಹೀಗೊಂದು ಅಧ್ಯಯನ ನಡೀತಿದ್ದ ಸಂದರ್ಭದಲ್ಲೇ ಒರಾಂಗುಟಾನ್ ಒಂದು ತನ್ನ ಗಾಯಕ್ಕೆ ತಾನೇ ಹಸಿರು ಪಟ್ಟಿ ಹಾಕ್ಕೊಂಡು ಔಷಧ ಮಾಡಿಕೊಂಡು ವಿಷಯ ಗೊತ್ತಾಗಿತ್ತು. ಕಣ್ಣಿನ ಬಳಿ ಗಾಯ ಮಾಡಿಕೊಂಡಿದ್ದ ಒರಾಂಗುಟಾನ್ಗೆ ಸಂಶೋಧಕರು ರೂಕುಸ್ ಅನ್ನೋ ಹೆಸರನ್ನು ಕೊಟ್ಟಿದ್ದರು. ಈ ರೂಕುಸ್ ತನ್ನ ಗಾಯಕ್ಕೆ ಒಂದು ರೀತಿಯ ಗಿಡದ ಎಲೆಗಳಿಂದ ಔಷಧವನ್ನು ತಯಾರು ಮಾಡಿಕೊಳ್ತು. ಅದು ಆ ಎಲೆಗಳನ್ನು ತನ್ನ ಬಾಯಲ್ಲಿ ಜಗದು ಅದನ್ನು ಮುಖದ ಮೇಲಿನ ಗಾಯಕ್ಕೆ ಹಚ್ಕೊಳ್ತಾ ಇತ್ತು. ಆ ಬಳಿಕ ಆ ಎಲೆಗಳನ್ನೇ ಗಾಯದ ಮೇಲೆ ಮುಚ್ಚಿ ಒಂದು ರೀತಿಯ ಬ್ಯಾಂಡೇಜನ್ನು ಕೂಡ ಮಾಡಿಕೊಳ್ತಾ ಇತ್ತು. ಹಾಗೆ 4-5 ದಿನಗಳು ಕಳೀತಿದ್ದ ಹಾಗೆ ಅದರ ಮುಖದ ಮೇಲಿನ ಗಾಯ ಭಾಗಶಃ ಒಣಗೋದ ಹಾಗೆ ಕಾಣೋದಕ್ಕೆ ಶುರುವಾಯಿತು. ಇದನ್ನು ಕಂಡ ಸಂಶೋಧಕರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನಿಂತ್ಕೊಂಡ್ರು. ಗೆಳೆಯರೆ, ಒಂದಷ್ಟು ಆಯುರ್ವೇದ ಗೊತ್ತಿದ್ದವರು, ಗಿಡಗಳ ಬಗ್ಗೆ ಅರಿವಿರೋರಿಗೆ ಯಾವ ಗಿಡ ಯಾವ ಕಾಯಿಲೆಗೆ ಮದ್ದಾಗತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಆದರೆ ಒರಾಂಗುಟಾನ್ನಂಥ ಪ್ರಾಣಿಗೆ ಕೂಡ ಗಿಡದ ಎಲೆಗಳ ಬಗ್ಗೆ, ಅದನ್ನು ಹೇಗೆ ಬಳಸಬೇಕು ಅನ್ನೋ ಬಗ್ಗೆ ಗೊತ್ತಿರೋದಿದೆಯಲ್ಲ, ಅದು ಅಚ್ಚರಿ ಮೂಡಿಸ್ತಾ ಇರೋ ವಿಷಯ. ಇನ್ನು ಆ ಪ್ರಾಣಿ ಅಲ್ಲಿ ಬಳಕೆ ಮಾಡಿರೋ ಗಿಡವನ್ನು ಮಲೇಷ್ಯಾದಲ್ಲಿ ಅಕರ್ ಕುನಿಂಗ್ ಅಂತ ಕರೀತಾರೆ. ಫಿಬ್ರೂರಿಯಾ ಟಿಂಕ್ಟೋರಿಯಾ ಅನ್ನೋದು ಇದರ ಸೈಂಟಿಫಿಕ್ ನೇಮ್. ಈ ಗಿಡದ ಎಲೆಯಲ್ಲಿರೋ ಔಷಧೀಯ ಗುಣ ಮನುಷ್ಯನ ಅಥವಾ ಪ್ರಾಣಿಯ ದೇಹದ ಇಮ್ಯೂನ್ ಸಿಸ್ಟಮನ್ನು ಹೆಚ್ಚು ಮಾಡುತ್ತೆ. ಇದು ಮನುಷ್ಯನ ದೇಹದ ಒಳಗೆ ಇನ್ಯಾವುದೇ ರೀತಿಯ ಪ್ಯಾಥೋಜನ್ಗಳು ಎಂಟರ್ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಇಂಡೋನೇಷ್ಯಾದ ಸಾಕಷ್ಟು ಜನ ಇದನ್ನು ಔಷಧೀಯ ಸಸ್ಯವಾಗಿ ಬಳಸ್ತಾರೆ. ಅದರಲ್ಲೂ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋದಕ್ಕೆ, ತೆರೆದ ಗಾಯಗಳನ್ನು ಬೇಗ ಗುಣ ಮಾಡೋದಕ್ಕೆ ಈ ಗಿಡದ ಎಲೆಯನ್ನು ಬಳಸಲಾಗುತ್ತೆ. ಇನ್ನು ಈ ಗಿಡದಲ್ಲಿ ಗಾಯದ ನೋವನ್ನು ತಣಿಸುವ ಗುಣ ಕೂಡ ಇದ್ದು ಇದನ್ನು ಪೇನ್ ಕಿಲ್ಲರ್ ಅಂತಲೇ ಗುರುತಿಸ್ತಾರೆ. ಅದರ ಜೊತೆಗೆ ಮಲೇರಿಯಾಗೆ ಸಾಂಪ್ರದಾಯಿಕವಾಗಿ ಕೊಡುವ ಔಷಧಗಳಲ್ಲಿ ಕೂಡ ಈ ಅಕರ್ ಗಿಡದ ಎಲೆಗಳನ್ನು ಬಳಸಲಾಗುತ್ತೆ. ಈ ಗಿಡದ ಎಲೆಯಲ್ಲಿ ಫೆರಾನೋಡೈಟರ್ ಪೆನಾಯ್ಡ್ಸ್ ಹಾಗೂ ಪ್ರೋಟೋಬೆರ್ಬರಿಯನ್ ಆಲ್ಕಲಾಯ್ಡ್ ಅಂಶಗಳಿವೆ. ಸಾಮಾನ್ಯವಾಗಿ ಇವು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಫಂಗಲ್ ಹಾಗೂ ಆ್ಯಂಟಿ ಆಕ್ಸಿಡೆಂಟಲ್ ಆಗಿ ಕೆಲಸ ಮಾಡುತ್ತವೆ. ಇಂಥ ಗಿಡದ ಬಗ್ಗೆ ಒರಾಂಗುಟಾನ್ಗೆ ಕೂಡ ಮಾಹಿತಿ ಇರೋದು ಸಂಶೋಧಕರನ್ನು ಅಚ್ಚರಿಗೀಡು ಮಾಡ್ತಾ ಇದೆ. ಇಲ್ಲಿ ಈ ಘಟನೆಯನ್ನು ಇಷ್ಟೊಂದು ಗಂಭೀರವಾಗಿ ತಗೊಂಡಿರೋದು ಯಾಕೆ ಅಂದರೆ, ಇಲ್ಲಿಯವರೆಗೆ ಕಾಡಿನ ಪ್ರಾಣಿಗಳು ಗಾಯಗಳನ್ನು ನೆಕ್ಕೋ ಮೂಲಕ ವಾಸಿ ಮಾಡ್ಕೊಳ್ಳೋದು ಅಥವಾ ಆ ಗಾಯಗಳನ್ನು ಹಾಗೆ ಬಿಟ್ಟು ಅವು ರಣಗಳಾಗಿ ಅದರಿಂದಲೇ ಸಾಯೋದನ್ನು ಮನುಷ್ಯರು ನೋಡಿದರು. ಆದರೆ ಎಲೆಯೊಂದನ್ನು ತಂದು ಅದರ ರಸ ತೆಗೆದು ಅದನ್ನು ಗಾಯಗಳಿಗೆ ಹಚ್ಕೊಳ್ಳೋದು ಮತ್ತು ಅದರದ್ದೇ ಪಟ್ಟಿಯನ್ನು ಕಟ್ಕೊಳ್ಳೋದನ್ನು ಮನುಷ್ಯ ಮೊದಲ ಬಾರಿಗೆ ಒರಾಂಗುಟಾನ್ಗಳಲ್ಲಿ ನೋಡ್ತಾ ಇದ್ದಾನೆ. ಅದರಲ್ಲೂ ಯಾವುದೋ ಗಿಡದ ತಪ್ಪಲನ್ನಲ್ಲ, ಬದಲಾಗಿ ಅತಿ ಹೆಚ್ಚು ಔಷಧೀಯ ಗುಣಗಳಿರುವ ಗಿಡದ ಎಲೆಗಳನ್ನು ಆ ಪ್ರಾಣಿ ಬಳಸ್ತಾ ಇದೆ ಅನ್ನೋದು ಸಂಶೋಧಕರ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಮನುಷ್ಯ ತನ್ನ ಗಾಯಗಳಿಗೆ ಔಷಧ ಹಾಕ್ಕೊಳ್ಳೋದನ್ನು ಕಲ್ತಿದ್ದು ಸುಮಾರು 5,000 ವರ್ಷಗಳ ಹಿಂದೆ ಅಂತ ನಮ್ಮ ವಿದ್ಯಾವಂತ ಸಮುದಾಯ ನಂಬಿದೆ. ಯಾಕೆ ಹಾಗೆ ಅಂದರೆ, ನಮ್ಮ ಆಯುರ್ವೇದ ಗ್ರಂಥಗಳಿಗೆ ಅವರೊಂದು ಡೇಟನ್ನು ಅವರೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಪಾಶ್ಚಾತ್ಯರು ಬೈಬ್ಲಿಕ್ ಎರಾಗಿಂತ ಹಿಂದೆ ಇಡೀ ಜಗತ್ತಲ್ಲಿ ಮನುಷ್ಯ ಬುದ್ಧಿವಂತ ಆಗಿದ್ದ ಅಂದರೆ ನಂಬೋದೇ ಇಲ್ಲ. ಹೀಗಾಗಿ ಮನುಷ್ಯ
ಮನುಷ್ಯನಿಗೆ ಔಷಧ ಜ್ಞಾನ ಬಂದದ್ದು ಸುಮಾರು 5,000 ವರ್ಷಗಳ ಹಿಂದಿರಬೇಕು ಅನ್ನೋ ನಂಬಿಕೆ ಕೆಲವರದ್ದು. ಹೀಗಾಗಿಯೇ ಒರಾನ್ಗುಟಾನ್ಗಳಿಗೆ ಔಷಧ ಮಾಡಿಕೊಳ್ಳುವ ಕಲೆ ಎಲ್ಲಿಂದ ಬಂತು ಅನ್ನೋದು ಈಗ ಸಂಶೋಧಕರನ್ನು ಅಚ್ಚರಿಗೀಡು ಮಾಡ್ತಾ ಇದೆ. ಗೆಳೆಯರೆ, ಈ ಒರಾನ್ಗುಟಾನ್, ಏಪ್, ಚಿಂಪಾಂಜಿ ಇವೆಲ್ಲ ಮನುಷ್ಯನನ್ನು ಹೋಲುವ ಪ್ರಾಣಿಗಳು. ಹಾಗಂದ ಮೇಲೆ ಮನುಷ್ಯನ ಬುದ್ಧಿವಂತಿಕೆ, ನೆನಪಿನ ಶಕ್ತಿ ಇವೆಲ್ಲವೂ ಇವುಗಳಿಗೆ ಕೂಡ ಒಂದಷ್ಟು ಇರಬೇಕಲ್ವಾ. ಇನ್ನು ಮನುಷ್ಯ ಪ್ರಾಣಿಗಳನ್ನು ನೋಡಿ ಅವುಗಳ ಚಲನವಲನಗಳನ್ನು ಅಧ್ಯಯನ ಮಾಡಿ ಅದನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿಪಡಿಸ್ಕೊಳ್ತಾ ಇಂಪ್ರೂವೈಸ್ಡ್ ಅನಿಮಲ್ ಅನ್ನಿಸ್ಕೊಳ್ತಾ ಇವತ್ತು ನಾಗರಿಕತೆಯ ಪರಮಾವಧಿಯನ್ನು ತಲುಪ್ತಾ ಇದ್ದಾನೆ. ಹೀಗಿರುವಾಗ ಅವನ ಪೂರ್ವಜರು ಅಥವಾ ಅವನನ್ನೇ ಹೋಲುವ ಹಾಗೂ ವಿಕಾಸ ಹೊಂದುವಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರಬಹುದಾದ ಜೀವಿಗಳಿಗೆ ಇಷ್ಟು ಜ್ಞಾನ ಇರೋದು ಸಹಜ ಅಂತ ಕೂಡ ಅನ್ನಿಸಬಹುದು. ಆದರೂ ಈ ಪ್ರಾಣಿಗಳಿಗೆ ಇನ್ನೂ ಏನೆಲ್ಲ ಗೊತ್ತಿದೆ ಅನ್ನೋ ಬಗ್ಗೆ ಅಧ್ಯಯನ ನಡೆದು ಇನ್ನಷ್ಟು ವಿಷಯಗಳು ಹೊರಬಂದರೆ ಮನುಷ್ಯ ಇವುಗಳಿಂದ ಏನೆಲ್ಲ ಕಲಿತ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿಯೇ ವಿಜ್ಞಾನ ಪ್ರಪಂಚ ಈ ಒರಾನ್ಗುಟಾನ್ಗಳ ನಡವಳಿಕೆಯನ್ನು ಅತ್ಯಂತ ಕುತೂಹಲದಿಂದ ಗಮನಿಸ್ತಾ ಇದೆ. ಇದೇ ರೀತಿಯ ನಡವಳಿಕೆ ಚಿಂಪಾಂಜಿ ಹಾಗೂ ಗೊರಿಲ್ಲಾಗಳಲ್ಲಿ ಕೂಡ ಕಂಡು ಬರುತ್ತಾ ಅನ್ನೋದನ್ನು ಕೂಡ ವಿಜ್ಞಾನಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ತನ್ನ ಮುಖದ ಮೇಲಾಗಿದ್ದ ಗಾಯವನ್ನು ಔಷಧೀಯ ಸಸ್ಯವನ್ನು ಬಳಸಿ ಗುಣಪಡಿಸಿಕೊಂಡ ಒರಾನ್ಗುಟಾನ್ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.